ಅದು ನೋಡೋಕೆ ಮಾತ್ರ ಸಾಫ್ಟ್ವೇರ್ ಕಂಪನಿ. ಅಲ್ಲಿ ಏನ್ ನಡೀತಾ ಇತ್ತು ಅಂತ ಗೊತ್ತಾದ್ರೆ ನೀವು ಒಮ್ಮೆ ಶಾಕ್ ಆಗೇ ಆಗ್ತೀರಾ. ಅಕ್ರಮ ಸೈಬರ್ ವಂಚನೆಗೆ ಬೆಂಗಳೂರೇ ಮೇನ್ ಸೆಂಟರ್. ಬೆಂಗಳೂರಿನಲ್ಲೊಂದು ಆಘಾತಕಾರಿ ಕೇಸ್ ಬೆಳಕಿಗೆ ಬಂದಿದೆ. ಇಷ್ಟು ದಿನ ವಿದೇಶದಲ್ಲಿ ಕೂತು ಫ್ರಾಡ್ ಮಾಡ್ತಾ ಇದ್ದಂತಹ ವಂಚಕರು ಈಗ ಬೆಂಗಳೂರಿನಲ್ಲೇ ವಂಚನೆ ಮಾಡೋದಕ್ಕೆ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲೇ ಸಿಗ್ತಾ ಇದೆಯಂತೆ ವಂಚನೆಯ ತರಬೇತಿ. ಯಾವ ರೀತಿಯಾಗಿ ಮಾಡಬೇಕು ವಂಚನೆಯನ್ನ, ಯಾವ ರೀತಿಯಾಗಿ ಯಾಮಾರಿಸಬೇಕು ಜನರನ್ನ ಅಂತ ಹೇಳಿ ಅದಕ್ಕೂ ತರಬೇತಿಯನ್ನ ಕೊಡ್ತಾರಂತೆ. ನೋಡಿ, ಬೆಂಗಳೂರಿನ HSR ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಸೈಬೈಟ್ಸ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನಲ್ಲಿ ಕಂಪನಿಯನ್ನ ತೆರೆದು ಫ್ರಾಡ್ ಅನ್ನ ಮಾಡಲಾಗ್ತಾ ಇದೆ. ಕೆಲಸದ ಆಮಿಷವನ್ನ ತೋರಿಸಿ ವಂಚನೆಯ ಮಾಡುವ ಬಗ್ಗೆ ತರಬೇತಿಯನ್ನ ನೀಡಲಾಗ್ತಾ ಇದೆ. ಭಾರತದಿಂದ ಅಮೆರಿಕದ ಪ್ರಜೆಗಳಿಗೆ ಡಿಜಿಟಲ್ ಅರೆಸ್ಟ್. ನೋಡಿ, ಬೆಂಗಳೂರು ಆಗ್ನೇಯ ವಿಭಾಗದ CN ಪೊಲೀಸರಿಂದ ಇಷ್ಟು ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನಲ್ಲೇ ವಂಚನೆಯ ತರಬೇತಿ ಸಿಗ್ತಾ ಇದೆಯಂತೆ. ಗುಜರಾತ್ 4, ಮಹಾರಾಷ್ಟ್ರ 8, ಒರಿಸ್ಸಾ ಮತ್ತು ಜಾರ್ಖಂಡ್, ಮಧ್ಯಪ್ರದೇಶದ ಮೂಲದ ತಲಾ ಒಬ್ಬರಂತೆ 16 ಮಂದಿಯನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. HSR ಲೇಔಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಚೇರಿಯನ್ನ ಓಪನ್ ಮಾಡಿಕೊಂಡು ಜನರಿಗೆ ಯಾವ ರೀತಿಯಾಗಿ ಮೋಸ ಮಾಡೋದು, ಯಾವ ರೀತಿಯಾಗಿ ಯಾಮಾರಿಸೋದು ಅಂತ ಹೇಳಿ ಟ್ರೈನಿಂಗ್ ಅನ್ನ ಕೊಡ್ತಾರಂತೆ. ನಾವು ಈ ಯಾವಾಗಲೂ IT ಕೆಲಸ ಮಾಡಬೇಕು ನಾವು ಅಂತ ಹೇಳಿ ಸಾಕಷ್ಟು ಆಸೆಯನ್ನು ಇಟ್ಕೊಂಡು ಹೋಗ್ಬಿಟ್ಟು ಯಾವುದ್ಯಾವುದೋ ಒಂದು ಕಂಪ್ನಿಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಇಂಟರ್ನೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೆಸ್ಟ್ಗಳನ್ನು ಕೊಡ್ತಾರಂತೆ. ಹ್ಯಾಕ್ ಮಾಡಬೇಕು, ಯಾವ ರೀತಿಯಾಗಿ ಹ್ಯಾಕ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಟೆಸ್ಟನ್ನು ಮಾಡಿಸ್ತಾರಂತೆ. ಅದಾದ ನಂತರ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರು ಆಮಿಷವನ್ನು ಒಡ್ಡಿ ಇಷ್ಟು ಸಂಬಳ ಕೊಡ್ತೀವಿ, ಅಷ್ಟು ಸಂಬಳ ಅಂತ ಕೊಡ್ತೀವಿ ಅಂತ ಹೇಳಿ ಯಾಮಾರಿಸಿ ಅವ್ರಿಗೆ ಟ್ರೈನಿಂಗನ್ನು ಕೊಡ್ತಾರಂತೆ. ಅಮೆರಿಕದ ಪ್ರಜೆಗಳಿಗೆ ಇಂಟರ್ನೆಟ್ ಕಾಲ್ ಮಾಡ್ತಾ ಇದ್ದಂತಹ ಗ್ಯಾಂಗ್ ಇದು. ನಾವು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಿಂದ ಅಂತ ಹೇಳಿ ಕರೆ ಮಾಡ್ತಾ ಇದ್ರಂತೆ. ನಂತರ ನಿಮ್ಮ ID ಬಳಸಿ ಪಾರ್ಸಲ್ ಬಂದಿದೆ ಅಂತ ಹೇಳಿ ಸುಳ್ಳನ್ನ ಹೇಳ್ತಾ ಇದ್ರು. ನಿಮ್ಮ ವಿರುದ್ಧ ಕೇಸ್ ದಾಖಲಾಗಿದೆ ಅಂತ ಹೇಳಿ ಬೆದರಿಕೆಯನ್ನ ಹಾಕ್ತಾ ಇದ್ರು. ನಂತರ ಯುನೈಟೆಡ್ ಸ್ಟೇಟ್ಸ್ ಸುಪ್ರೀಂ ಕೋರ್ಟ್ ಎಂಬ ಬರಹ ಇರುವಂತಹ ಕೋರ್ಟ್ ಆದೇಶದ ಪ್ರತಿಯನ್ನ ಕೂಡ ಅವರಿಗೆ ಕಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ನಂತರ ಹಂತವಾಗಿ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ರು ಈ ಖದೀಮರು 16 ಜನ. ಡಿಜಿಟಲ್ ಮಾಡಿದ ಬಳಿಕ ಕರೆಯನ್ನ ಬೇರೊಂದು ಕಾಲ್ ಸೆಂಟರ್ಗೆ ವರ್ಗಾವಣೆ ಮಾಡ್ತಾ ಇದ್ರಂತೆ. ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಹೇಳಿ ಬೆದರಿಸಿ ಕರೆ ಮಾಡಿ ಹೆದರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರಂತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಸ್ಥಳದಲ್ಲಿ ಯಾವ ರೀತಿಯಾಗಿ ವಾತಾವರಣ ಇತ್ತು, ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಅನ್ನೋದರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ನಕಲಿ BPO ನಡೆಸ್ತಾ ಇದ್ದಂತಹ ಒಂದು ಕಂಪನಿ ಮೇಲೆ ಈಗಾಗಲೇ HSR ಲೇಔಟ್ ಪೊಲೀಸರು ಕೂಡ ದಾಳಿ ಮಾಡಿದ್ದಾರೆ. ಅಂದ್ರೆ ಈ ಒಂದು ಕಂಪನಿಯಲ್ಲಿ ಈಗೇನು ನಾವು ಡಿಜಿಟಲ್ ಅರೆಸ್ಟ್ ಅಂತ ಕೂಡ ಕೇಳ್ತಾ ಇದೀವಿ, ವೃದ್ಧರಿಗೆ ಮತ್ತೆ ಕೆಲವೊಬ್ಬರಿಗೆ ಕರೆ ಮಾಡಿ ಸಾರ್ವಜನಿಕರಿಗೆ ಅನಂತರ ನೀವು ಈ ರೀತಿಯಾಗಿ ಫ್ರಾಡ್ ಮಾಡಿದ್ದೀರಾ, ನಿಮ್ಮ ಮೇಲೆ CBI ನಲ್ಲಿ ಕೇಸ್ ಆಗಿದೆ, ನಿಮ್ಮ ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಆಗಿದೆ ಅಂತ ಹೇಳಿ ಯಾವ ರೀತಿಯಾಗಿ ಏನೋ ವಂಚನೆ ಮಾಡ್ತಿದ್ರು, ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಅಮೆರಿಕ, ಕೆನಡಾದಂತಹ ದೊಡ್ಡ ದೊಡ್ಡ ದೇಶದಲ್ಲಿರುವಂತಹ ಏನೋ ಅಲ್ಲಿರುವಂತಹ ವ್ಯಕ್ತಿಗಳಿಗೆ, ಅಲ್ಲಿರುವಂತಹ ಸಾರ್ವಜನಿಕರಿಗೆ ಮೋಸ ಮಾಡ್ತಿದ್ದಂತಹ ಜಾಲವನ್ನ ಈಗಾಗಲೇ ಪತ್ತೆ ಮಾಡಲಾಗಿರುವಂತದ್ದು. ಈಗ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಆ ಒಂದು ಕಂಪನಿಯನ್ನು ಕೂಡ ನಡೆಸ್ತಾ ಇದ್ರು. HSR ಲೇಔಟ್ ನಲ್ಲಿ ಇರುವಂತಹ ಏನೋ ಒಂದು ಕಂಪನಿ ಇದು. ಈ ಒಂದು ಕಂಪನಿಯಲ್ಲೂ ಕೂಡ ಏನೋ ಪ್ರತಿದಿನ ಕಳೆದ 2 ವರ್ಷಗಳಿಂದ ಕೂಡ ಇದೇ ರೀತಿಯಾದಂತಹ ಕೆಲಸ ಮಾಡ್ತಿದ್ರು ಅಂತ ಕೂಡ ಗೊತ್ತಾಗಿದೆ. ಇಲ್ಲಿರುವಂತಹ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಲ್ಲಿ 2 ಫ್ಲೋರ್ ನ ಬಾಡಿಗೆ ತಗೊಂತಾರೆ, 2nd ಮತ್ತೆ 3rd ಫ್ಲೋರ್. ಇಲ್ಲಿ ಬಾಡಿಗೆಗೆ ನಾವು ತಗೊಂಡು ಆನಂತರ ಅವರು ಈ ರೀತಿಯಾದಂತ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಸೈಬರ್ ಟೆಕ್ ಅನ್ನೋ ಒಂದು ಲಿಮಿಟೆಡ್ ಅಂತ ಹೇಳಿ ಒಂದು ಕಂಪನಿಯನ್ನ ತೆರೆದಿರ್ತಾರೆ. ಸೊ ಹೀಗಾಗಿ ಅವ್ರ ಮೊದಲಿಗೆ ಆ ಒಂದು ಕಂಪನಿಯನ್ನ ತೆಗೆದು ಆನಂತರ ಏನು ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಜನರಿಗೆ ಮತ್ತೆ ಯುವಕ ಯುವತಿಯರಿಗೆ ಏನೋ ಇವರು ಕೆಲಸನ ಕೊಡ್ತೀನಿ ಅಂತ ಹೇಳಿ ಆಮಿಷವನ್ನ ಹೊಡ್ತಾ ಇದ್ರು. ಅದರಲ್ಲೂ ಕೂಡ
ಪ್ರಮುಖವಾಗಿ ಏನು 25ರಿಂದ 30 ವರ್ಷಗಳ ಒಳಗಿರುವಂತವ್ರು ಯಾರ್ಯಾರು ಏನೋ ಕೆಲಸವನ್ನ ಹುಡುಕ್ತಾ ಇರ್ತಾರೋ ಅಂತವ್ರಿಗೆ ಕೂಡ ಇಲ್ಲಿ ಕೆಲಸವನ್ನ ಕೊಡ್ತಿದ್ರು ಅಂತ ಹೇಳಿ ಗೊತ್ತಾಗ್ತಿರುವಂತದ್ದು. ಇನ್ನು ಸೆಕೆಂಡ್ ಫ್ಲೋರ್ ಆದ ನಂತರ ಇದು ಥರ್ಡ್ ಫ್ಲೋರ್, ಇಲ್ಲೂ ಕೂಡ ಅದೇ ರೀತಿಯಾದಂತಹ ಕಂಪ್ನಿಯ ಒಂದು ಮೆಟೀರಿಯಲ್ಸ್ ಗಳನ್ನ ಇಟ್ಕೊಂಡು ಕಂಪ್ಯೂಟರ್ಸ್ ಗಳನ್ನ ಇಟ್ಕೊಂಡು ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದ್ರು ಅಂತಾನೂ ಕೂಡ ಗೊತ್ತಾಗ್ತಾ ಇದೆ. ಇನ್ನು ಥರ್ಡ್ ಫ್ಲೋರ್ ಅಲ್ಲೂ ಕೂಡ ಈಗಾಗಲೇ ಪೊಲೀಸರು ಎಲ್ಲದಕ್ಕೂ ಕೂಡ ಬೀಗವನ್ನ ಹಾಕ್ಸಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಇವರ ಅಜೆಂಡಾ ಏನಂತಂದ್ರೆ ಹೊರಗಡೆ ದೇಶದಲ್ಲಿ ಇರುವಂತವ್ರು ಏನಿರ್ತಾರೆ ಅವರಿಗೆ ಕರೆ ಮಾಡಿಬಿಟ್ಟು ನಾವು ಏನು ಇಂಥ ದೊಡ್ಡ ಏಜೆನ್ಸಿಗಳಿಂದ ಕರೆ ಮಾಡ್ತಿದೀವಿ, ನೀವು ಆ ಹಣವನ್ನ ಕೊಟ್ರೆ ನಾವು ಆ ಕೇಸನ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳೋದು, ಮತ್ತೆ ಅವ್ರಿಗೂ ಕೂಡ ಏನು ಡಿಜಿಟಲ್ ಅರೆಸ್ಟ್ ಮಾಡುವಂತದ್ದು, ಸೊ ಆ ನಂತರ ಮಾಡಿ ಅದರಿಂದ ಹಣವನ್ನ ಹಾಕ್ಸ್ಕೊಡುವಂಥದ್ದು ಇದು. ಸೊ ಇವಾಗ ಈ ರೀತಿಯಾಗಿ ಮಾಡ್ತಾ ಇದ್ರು. ಇದ್ರ ಕಿಂಗ್ ಪಿನ್ ಏನಿದ್ದಾನೆ ಆತನನ್ನು ಕೂಡ ಈಗಾಗಲೇ ಪೊಲೀಸರು ಬಂಧಿಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇವರು ಕೇವಲ ಒಂದು 25ರಿಂದ 30 ಸಾವಿರದ ಒಳಗೆ ಮಾತ್ರ ಇಲ್ಲಿ ಹಣವನ್ನ ಕೊಡ್ತಾ ಇದ್ರು ಸಂಬಳವಾಗಿ ಅಂತಾನು ಕೂಡ ಹೇಳಲಾಗ್ತಿದೆ. ಸೊ ಈಗ ಆ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರು ಈಗ ಯಾರ್ಯಾರು ಇಲ್ಲಿ ಇದ್ರು ಅಂತ ಹೇಳಿ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಇದ್ದಂತಹ ಯುವಕ ಯುವತಿಯರೇ ಈಗಾಗಲೇ ಇಲ್ಲಿ ಸಿಕ್ಕಾಕೊಂಡಿರುವಂತದ್ದು. ಅವರು ಕೂಡ ಇಲ್ಲಿ ಈ ರೀತಿಯಾದಂತ ಕೆಲಸಕ್ಕೆ ಮುಂದಾಗಿದ್ರು. ಮತ್ತೆ ಅವರಿಗೆ ಯಾವ ರೀತಿಯಾಗಿ ಫ್ರಾಡ್ ಮಾಡಬೇಕು ಅಂತಾನು ಕೂಡ ಪ್ರತಿದಿನ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾ ಇದ್ರು ಅಂತಾನು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಯಾವ್ಯಾವ ರೀತಿ ಮಾತಾಡಬೇಕು, ಯಾವ್ಯಾವ ದೇಶದವ್ರ ಜೊತೆ ಯಾವ್ಯಾವ ರೀತಿ ಮಾತಾಡಬೇಕು, ಯಾವ್ಯಾವ ನಕಲಿ ಸಂಸ್ಥೆಗಳನ್ನ ಹೇಳಬೇಕು, ಹೀಗೆ ಸಾಕಷ್ಟು ವಿಚಾರಗಳನ್ನ ಕೂಡ ಅವ್ರಿಗೆ ಹೇಳ್ಕೊಡ್ತಿದ್ರು ಅನ್ನೋ ಮಾಹಿತಿ ಕೂಡ ಗೊತ್ತಾಗ್ತಿದೆ. ಈಗಾಗಲೇ ಪೊಲೀಸರು ಕೂಡ 15ಕ್ಕೂ ಹೆಚ್ಚು ಜನರನ್ನು ಕೂಡ ಬಂಧಿಸಿದ್ದಾರೆ. ಇದರ ಜೊತೆಗೆ 40ಕ್ಕೂ ಹೆಚ್ಚು ಲ್ಯಾಪ್ಟಾಪ್ ಮತ್ತೆ ಪೆನ್ ಡ್ರೈವ್ಸ್ ಆಗಿರ್ಬೋದು, ಇನ್ನುಳಿದಂತೆ ಇಲ್ಲಿದ್ದಂತ ಕೆಲವೊಂದು CCTV ಫುಟೇಜಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ರೆ ಇನ್ನು ಹೆಚ್ಚಿನ ತನಿಖೆಗೂ ಸಹ ಈಗಾಗಲೇ ಏನೋ ಪೊಲೀಸರು ಸಹ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಸಹ ಸಿಗ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಜಾಯಿಂಟ್ ಕಮಿಷನರ್ ಈಸ್ಟ್ಗೆ ನಾವು ಜವಾಬ್ದಾರಿ ಟೀಮ್ ಫಾರ್ಮ್ ಮಾಡಿ ಅವರು ಬೇರೆ ಬೇರೆ ಆ್ಯಂಗಲ್ ಇಂದ ಪ್ರತಿಯೊಂದು ಆ್ಯಂಗಲ್ನ ಅವರು ಪರಿಶೀಲನೆ ಮಾಡಬೇಕು. ಈ ಪ್ರಿಮಿಸಸ್ ಯಾವಾಗ ಎಂದಿತ್ತು, ಏನೇನು ಇದರಲ್ಲಿ ಯಾವ ರೀತಿ ಮೋಡಸ್ ಇತ್ತು, ಅದು ಎಲ್ಲ ಕೆಲವೊಂದು ಬಗ್ಗೆ ಮಾಹಿತಿ ಸಿಕ್ಕಿದೆ ಆಲ್ರೆಡಿ ನಮ್ಮ ಟೀಮ್ಗೆ. ಬಟ್ ಡೇ ಬೈ ಡೇ ಇದು ಬೇರೆ ಬೇರೆ ಆ್ಯಂಗಲ್ಸ್ ಬರ್ತಾ ಇದೆ. ಅದಕ್ಕೋಸ್ಕರ ಟೀಮ್ಗೆ ಒಂದು ದೊಡ್ಡ ಒಂದು ಜವಾಬ್ದಾರಿ ಇದೆ.